ಜೀವನದಲ್ಲಿ ಅವಕಾಶಗಳು ಬರೋದು ಒಂದೇ ಬಾರಿ ಅಂತ ಹೇಳ್ತಾರೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರೆ ಏನು ಪ್ರಯೋಜನ? ಏನಾದರೂ ಮಾಡಲೇಬೇಕಲ್ಲ. ಕಾಂಗ್ರೆಸ್ನಲ್ಲಿ ಕ್ರಾಂತಿಗೀತೆ, ಸಿಎಂ ಬದಲಾವಣೆ ಕದನ ಕಿಚ್ಚಿನ ನಡುವೆ ದಲಿತಾಸ್ತ್ರ ಪ್ರಯೋಗ ಆಗಿದೆ. ದಶಕದ ಕೂಗು ಧ್ವನಿ ಏರಿಸಿದ್ದು ದಲಿತ ನಾಯಕರಲ್ಲಿ ಹುಮ್ಮಸ್ಸನ್ನ ಚಿಗುರಿಸಿದೆ. ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿದೆ. ಚೆನ್ನಾಗಿ ನಿಮ್ಗೆ ಹೇಳೋಂಥದ್ದು ಏನಿರುತ್ತೆ, ನಿಮಗೆ ಹೇಳದೇ ಇರೋಂಥದ್ದೇ ಮಾತಾಡೋದು. ನೀವು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ. ನೋಡೋಣ, ಸಂದರ್ಭ ಬಂದಾಗ ಹೇಳ್ತೀವಿ, ಅದ್ರ ಬಗ್ಗೆ ಈಗ ಹೇಳಲಿಕ್ಕಾಗೋಲ್ಲ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಭ್ರಾಂತಿ ವದಂತಿಗಳ ನಡುವೆ ಪಿಚ್ನಲ್ಲಿ ತಿರುವು ಕಾಣಿಸಿಕೊಂಡಿದೆ. ಅಧಿಕಾರ ಹಂಚಿಕೆ ಸೂತ್ರದ ಮರ್ಮ ಇನ್ನೂ ನಿಗೂಢ. ಆದರೆ ಇದೇ ಸೂತ್ರ ನಂಬಿ ಕೂತಿರುವ ಟ್ರಬಲ್ ಶೂಟರ್ ಡಿಕೆಶಿ ಕುರ್ಚಿ ಪಟ್ಟ ಗಿಟ್ಟಿಸಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಈ ನಡುವೆ ಅಹಿಂದ ದಾಳ ಉರುಳಿದ್ದೇ ತಡ ದಲಿತ ಸಿಎಂ ಕೂಗು ಕೂಡ ಮಾರ್ಧನಿಸಿದೆ. ಹಸ್ತಗೂಡಲ್ಲಿ ಕಂಪನ ಸೃಷ್ಟಿಯಾಗಿದೆ. ದಲಿತ ನಾಯಕರ ಕ್ಲೋಸ್ ಡೋರ್ ಮೀಟಿಂಗ್. HCM ಮನೆಯಲ್ಲಿ ಪರಂ ಗೌಪ್ಯ ಮಾತುಕತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತಾಸ್ತ್ರ ಪ್ರಯೋಗ ಆಗಿದ್ದು ದಲಿತ ಸಮುದಾಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಮನೆಯಲ್ಲಿ ಮತ್ತೋರ್ವ ದಲಿತ ನಾಯಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಪ್ತ ಸಭೆ ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಹೊತ್ತು ಸುದೀರ್ಘ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದು ನಾಯಕತ್ವ ಬದಲಾವಣೆ ಸನ್ನಿವೇಶ ಬಂದ್ರೆ ನಿಭಾಯಿಸಬೇಕಾದ ಪಾತ್ರಗಳ ಬಗ್ಗೆ ಚರ್ಚಿಸಿದ್ದಾರೆ. ಇಡೀ ಸಮುದಾಯ ಒಗ್ಗಟ್ಟು ಪ್ರದರ್ಶಿಸುವ ಸಂದೇಶ ನೀಡೋ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಸಭೆ ನಡೆಸಿದ ಬಳಿಕ ಜೋಡೆತ್ತುಗಳಂತೆ ಹೊರಬಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ HC ಮಹದೇವಪ್ಪ ಬೇರೆಯದ್ದೇ ಕತೆ ಹೇಳಿದ್ರು. ನಿಮ್ಗೆ ಹೇಳೋಕಾಗದೇ ಇರೋದನ್ನೇ ಮಾತನಾಡ್ಕೊಂಡ್ವಿ ಅಂತ ಕುತೂಹಲ ಹೆಚ್ಚಿಸಿದ್ರು. ಇನ್ನು ದಲಿತ ನಾಯಕರು ಸಿಎಂ ಆಗೋಕೆ ಸಮರ್ಥರು ಎಂಬ ಸಂದೇಶ ಸಾರಿದ್ರು. ತುಮಕೂರಿನಲ್ಲಿ ಹರ್ತಿ ಕೋಆಪರೇಟಿವ್ ಸೊಸೈಟಿ ಅಂತ ಒಂದಿದೆ. ಅದು ನಮ್ಮ ತಂದೆಯವರು 1994ರಲ್ಲಿ ಪ್ರಾರಂಭ ಮಾಡಿದ್ದು. ಒಂದು ಅಶ್ಯೂರೆನ್ಸು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ವತಿಯಿಂದ ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಬಂದ್ವಿ. ಇನ್ನು ಯಾವುದೇ ರಾಜಕೀಯ ವಿಶೇಷತೆ ಏನಿಲ್ಲ. ಅಲ್ಲ ಕಣ್ರಿ, ನಿಮ್ಗೆ ಹೇಳೋಂಥದ್ದು ಏನಿರುತ್ತೆ, ನಿಮಗೆ ಹೇಳದೇ ಇರೋಂಥದ್ದೇ ಮಾತಾಡೋದು ನಾವು. ಆದ್ರಿಂದ ಸತೀಶ್ ಜಾರಕಿಹೊಳಿ ಅವರು ನೆನ್ನೆ ಒಂದು ಮಾತಾಡಿದ್ರು, ನಾವೆಲ್ಲ ಸೇರ್ತಾ ಇರ್ತೀವಿ, ಒಂದು ಸಮಾವೇಶ ಕೂಡ ಮಾಡಬೇಕು ಅನ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ರು. ಮುಂದಿನ ದಿನದಲ್ಲಿ ಮಾಡ್ತೀವಿ. ಸಮಾವೇಶ ಮಾಡೋದಕ್ಕೆ ಏನು ತೊಂದರೆ ಇದೆ? ಆದ್ರೆ ಸಚಿವ HC ಮಹದೇವಪ್ಪ ಮಾಡಿದ್ದು ಮತ್ತೊಂದು ವ್ಯಾಖ್ಯಾನ. ದಲಿತರಿಗೆ ಸಿಎಂ ಪಟ್ಟ ಕೊಡಿ ಅನ್ನೋ ರೀತಿ ಸನ್ನಿವೇಶ ಈಗಿಲ್ಲ ಅಂದ್ರು. ಆ ಸನ್ನಿವೇಶ ಬಂದಾಗ ಎಲ್ಲಿ ಏನ್ ಮಾತನಾಡಬೇಕೋ ಮಾತಾಡ್ತೀವಿ ಅಂತ ಕ್ವಶ್ಚನ್ ಮಾರ್ಕ್ ಇಟ್ರು. ವೈ ವಿ ಮೆಟ್ ಟುಡೇ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಯಾಕೆ ಸೇರಿದ್ರು ಅನ್ನೋಕ್ಕೆ ಈ ಕಾರಣ. ಇದು ಪೊಲಿಟಿಕಲ್ ರೀಸನ್ ಅಲ್ಲ. ಸಹಜವಾಗಿ ಬೆಳಿಗ್ಗೆ ಬರ್ತೀವಿ ಅಂದಾಗ ತಿಂಡಿ ಸಮಯ ತಿಳಿತೀವಿ ಅಷ್ಟೇ. ನೀವು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ. ಉತ್ತರ ಮತ್ತು ತೀರ್ಮಾನ ಮಾಡೋದು ಹೈಕಮಾಂಡ್. ಅತ್ತ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ವಿಚಾರ ಸದ್ಯಕ್ಕಿಲ್ಲ ಅಂದ್ರೆ, ಇತ್ತ ಪರಮೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವ KH ಮುನಿಯಪ್ಪ ಸಿಎಂ ಆಗೋ ಆಸೆ ಏನಿಲ್ಲ, ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಆಸೆ ಹೊರಹಾಕಿದ್ದಾರೆ. ನೋಡೋಣ, ಸಂದರ್ಭ ಬಂದಾಗ ಹೇಳ್ತೀವಿ, ಅದ್ರ ಬಗ್ಗೆ ಈಗ ಹೇಳಲಿಕ್ಕಾಗೋಲ್ಲ. ಅದು ಸನ್ನಿವೇಶ ಸಂದರ್ಭ ಕೂಡಿ ಬರಬೇಕಲ್ಲ. ಸನ್ನಿವೇಶ ಸಂದರ್ಭ ಬಂದ್ರೆ ಅಂತದು ಚರ್ಚೆ ಮಾಡ್ತೀವಿ. ಅವರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ. ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಒಟ್ಟಾರೆ
ರಾಜ್ಯ ರಾಜಕೀಯದ ಆಟದ ಮೈದಾನದಲ್ಲಿ ಪಳಗಿದ ಹುಲಿಗಳು ಸಿಎಂ ಪಟ್ಟಕ್ಕಾಗಿ ಬಿಗಿಪಟ್ಟುಗಳನ್ನ ಪ್ರಯೋಗಿಸುತ್ತಿವೆ. ಒಂದ್ ವೇಳೆ ನವೆಂಬರ್ ಕ್ರಾಂತಿಯಾದ್ರೆ ಉಕ್ಕೇರುವ ಕಡಲ ಅಲೆಗಳಂತೆ ರಾಜ್ಯ ರಾಜಕಾರಣ ಕದಡಿ ಹೋಗೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.